ನಮಸ್ಕಾರ. ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿರೋಂಥ ಸಿನಿಮಾ. ಯಾವುದು ಸರಿ ಯಾವುದು ತಪ್ಪು, ಯಾವುದ್ರ ಬಗ್ಗೆ ನಾವು ಆಸೆ ಪಡಬೇಕು, ಯಾವುದ್ರ ಬಗ್ಗೆ ನಾವು ಯಾವುದನ್ನು ಹುಡುಕ್ತಾ ಹೋಗ್ಬೇಕು ನಾವು ಅನ್ನೋ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ. ಅದರ ಮೇಲೆ ಮಾಡಿರೋಂಥ ಸಿನಿಮಾ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದ್ದಾರೆ. ಎಷ್ಟೊಂದು ಸಿನಿಮಾಲಿ ಹೀರೋ ಆಗಿ ನೋಡಿರೋ ಈ ಸಿನಿಮಾಲಿ ವಿಲನ್ ಆಗಿದ್ದಾರೆ. ಪ್ರಭು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೂರ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಯಾರ ಬಗ್ಗೆ ಸುನಿಲ್, ಎವ್ರಿಬಡಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಮ್ಮ ತಂದೆನೂ ಇದ್ದಾರೆ, ಸರ್ಪ್ರೈಸ್ ನನಗೆ. ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸಿನಿಮಾ ಓವರಾಲ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಒಳ್ಳೆ ಸಿನಿಮಾ ಬಂದ ಯಾವಾಗಲೂ ಹೇಳ್ತಿರ್ತೀವಿ, ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲಿ ನೋಡಿದಾಗೆ ಆಗೋದು ಅಂತ. ನಾವೆಲ್ಲ ಯೋಚನೆ ಮಾಡ್ತಿದ್ವಿ, OTT ಗೆ ಬರುತ್ತೆ, ಇನ್ನೊಂದೆಲ್ಲೋ ಬರುತ್ತೆ, ನೋಡೋಣ ಅದು ಇದು ಅಂತ. ಬಟ್ ಇಲ್ಲ, ಥಿಯೇಟ್ರಿಗೆ ಬಂದ್ರೇ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಈ ಥರ ಸಖತ್ ಸ್ಟುಡಿಯೋಸ್ ಅನ್ನೋರು ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಬಂದಿದ್ದಾರೆ. ಈಗ ಸಖತ್ ಸ್ಟುಡಿಯೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಒಂದು ಯಂಗ್ಸ್ಟರ್ಸ್ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಕಾಂಟೆಂಟ್ಗಳು ಬರೋಕ್ಕೆ ಶುರು ಆಗುತ್ತೆ. ಸೊ ಯಂಗ್ಸ್ಟರ್ ಆಗಿ ಒಬ್ಬರು ಪ್ರೊಡ್ಯೂಸರಾಗಿ ಬರ್ತಿದ್ದಾರೆ ಅಂದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಿಮ್ಗೆ ಇಷ್ಟ ಆಯಿತು, ಇಷ್ಟ ಆಗಲಿಲ್ವೋ ಅದನ್ನು ಸಿನಿಮಾ ನೋಡಿ ಡಿಸೈಡ್ ಮಾಡಿ, ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.